ಸರ್ಕಾರಿ ಶಾಲೆಗಳ ಅವ್ಯವಸ್ಥೆಯ ಬಗ್ಗೆ ರಿಪಬ್ಲಿಕ್ ಕನ್ನಡ ಆನ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿದೆ. ಸರ್ಕಾರಿ ಶಾಲೆಗಳಿಗೆ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತೇಳಿ ಹೇಳಿದಾಗ ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಹೆಂಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಹೇಗಿದೆ ನಮ್ಮ ಸರ್ಕಾರಿ ಶಾಲೆ ಅಂತೇಳಿ. ಮಳೆಗಾಲ ಬಂದರೆ ಸಾಕು ಸರ್ಕಾರಿ ಶಾಲೆಗಳು ಅವ್ಯವಸ್ಥೆಯ ಆಗರಗಳಾಗ್ತವೆ. ಶಾಲೆಯ ಪರಿಸ್ಥಿತಿ ಕಂಡು ಕಾಣದಂತೆ ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತುಕೊಂಡಿದೆ. ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ರೆ ಮಳೆ ಬಂದರೆ ಸಂಪೂರ್ಣವಾಗಿ ಶಾಲೆಗಳು ಸೋರ್ತವೆ, ಮಾಡು ಸೋರುತ್ತೆ. ಆಳಂದ ತಾಲೂಕಿನ ಶಾಲೆ ಮಕ್ಕಳ ಗೋಳು ಕೇಳೋರು ಯಾರೂ ಇಲ್ಲ ಅನ್ನೋ ರೀತಿಯಲ್ಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಕರುಣಾಜನಕ ಕಥೆ ಇದು. 1ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾರೆ. ಆ ಶಾಲೆ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದರೆ, ಮಳೆ ಬಂದರೆ ಸಾಕು ಮೇಲ್ಗಡೆ ಎಲ್ಲ ಮಾಡು ಇದೆಯಲ್ಲ ಅದು ಸೋರುತ್ತೆ. ಚಿಕ್ಕ ಮಕ್ಕಳಲ್ಲೂ ಓದ್ತಾ ಇದ್ದಾರೆ. 1ರಿಂದ 7ನೇ ಕ್ಲಾಸ್ ಮಕ್ಕಳು ಅಂತ ಹೇಳಿದರೆ ಆ ಮಕ್ಕಳಿಗೆ ಏನು ಗೊತ್ತಾಗುತ್ತೆ? ಏನಾದರೂ ಮೇಲ್ಗಡೆ ಹಂಚು ಅಥವಾ ಏನಾದರೂ ಮರ ಏನಾದರೂ ಕೆಳಗಡೆ ಬಿದ್ದು ಮಕ್ಕಳಿಗೇನಾದರೂ ತೊಂದರೆ ಆದರೆ, ಗಾಯ ಆದರೆ, ಹೆಚ್ಚು ಕಮ್ಮಿ ಆದರೆ ಯಾರು ಬರ್ತಾರೆ? ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಹಿಂಗಿದೆ ನೋಡಿ. ಯಾಕೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಪೋಷಕರು ಕಳಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಶಿಕ್ಷಣ ಇಲಾಖೆಗೆ ಇದೇನು ಗೊತ್ತಿಲ್ವ ವಿಚಾರ, ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವ ವಿಚಾರ? ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತುಕೊಂಡಿದೆ. ನೋಡಿ, ಇಂಥ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಓದಲಿಕ್ಕೆ ಸಾಧ್ಯ ಇದೆಯಾ? ಹೆಂಗಿದೆ ನೋಡಿ. ಇಂಥ ಕ್ಲಾಸ್ ರೂಮ್ನಲ್ಲಿ ವಿದ್ಯಾರ್ಥಿಗಳು ಪಾಠ ಕೇಳಲಿಕ್ಕೆ ಸಾಧ್ಯ ಇದೆ, ಶಿಕ್ಷಕರು ಬಂದು ಪಾಠ ಮಾಡಲಿಕ್ಕೆ ಸಾಧ್ಯ ಇದೆ. ಏನು ಮಾಡ್ತಾರೆ ಆ ಶಿಕ್ಷಕರು? ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಅಂಥೇಳಿ ಮಾತಾಡುವಂಥ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗೆ ಕೊಡಬೇಕಾದಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕಲ್ಲ. ಎಷ್ಟೋ ಸ್ವಾತಂತ್ರ್ಯ ಪೂರ್ವದ ಹಿಂದಿನ ಶಾಲೆಗಳು, ಆ ಶಾಲೆಗಳು ಕಟ್ಟಡಗಳು ಅವುಗಳೆಲ್ಲ ಇನ್ನೂ ಹಾಗೆ ಇದೆ. ದುರಸ್ತಿ ಮಾಡದೆ ನೀವು ಹಾಗೆ ಬಿಟ್ಟಿದ್ದೇನಾದರೂ ದುರಂತಕ್ಕೆ ಕಾರಣ ಆಗೋದಿಲ್ವಾ? ಪ್ರಿಕಾಷನ್ಸ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರಿ ಅಧಿಕಾರಿಗಳೇ, ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ನೋಡಿ, ಕಲಬುರಗಿ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ. ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. 2 ದಿನದಿಂದಲೂ ಕೂಡ ಸುರಿತಾ ಇರುವಂತಹ ಭಾರಿ ಮಳೆಗೆ ಜನರ ಬದುಕು ಮೂರಾಬೊಟ್ಟೆಯಾಗಿದೆ. ಮಳೆಯ ಆರ್ಭಟಕ್ಕೆ ಜನ ಪರಿತಪಿಸ್ತಾ ಇದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಮಳೆ ಆಗ್ತಾ ಇದೆ. ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದಲ್ಲಿರುವ ಅಂಗಡಿಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ನೀರು ಹೊರಹಾಕಲು ಅಂಗಡಿ ಮಾಲೀಕರು ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೋಡಿ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಹೇಳಿದರೆ, ಅಂಗಡಿಗಳಿಗೆ ನೀರು ನುಗ್ಗಿದ್ದು ಎಲ್ಲಿ ಏನು ಎತ್ತ ಅಂತ ಹೇಳಿ ನೋಡಿದರೆ, ನಗರದ PDA ಕಾಲೇಜು ಮುಂಭಾಗದಲ್ಲಿ ಇರುವ ಅಂಗಡಿಗಳಿಗೆ ನೀರು ನುಗ್ಗಿದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿತಾ ಇರೋದ್ರಿಂದಾಗಿ ಮನೆಯೊಳಗೆಲ್ಲ ನೀರು ನುಗ್ಗಿದೆ, ಅಂಗಡಿ ಮುಗ್ಗಟ್ಟುಗಳಿಗೆಲ್ಲ ನೀರು ನುಗ್ಗಿದೆ. ನೀರನ್ನು ಹೊರಗಡೆ ಹಾಕೋದೇ ಈಗ ದೊಡ್ಡ ತಾಪತ್ರೆಯಾಗಿ ಹೋಗಿದೆ. ನೋಡಿ, 2 ದಿನದಿಂದ ಸುರಿದಂಥ ಮಳೆ ತಂದಿರುವಂಥ ಅವಾಂತರ, ಇದು ಮಾಡಿರುವಂಥ ಅವಾಂತರ. ಬದುಕೆಲ್ಲ ಮೂರಾಬಟ್ಟೆ ಆಗಿದೆ. सब मछली गुलबर्गा शहर पूरे दुकान में पानी गया. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಲಬುರಗಿಯ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಕಲಬುರಗಿಯಲ್ಲಿ ಸುರಿದ ಮಳೆ ಎಲ್ಲೆಲ್ಲಿ ಏನೇನು ಅವಾಂತರ ಸೃಷ್ಟಿ ಮಾಡಿದೆ? ಈ ಅವಾಂತರ ಆಗೋದಕ್ಕೆ ಏನು ಕಾರಣ? ಏನಿದೆ ತಮ್ಮ ಹತ್ರ ಮಾಹಿತಿ ಈಗ ಓಂ ಪ್ರಕಾಶ್? ರಂಜಿತ್, ಕಳೆದ 2 ದಿನಗಳಿಂದಲೂ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಅದರಂತೆ ನಿನ್ನೆ ತಡರಾತ್ರಿಯಿಂದಲೂ ಕೂಡ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ನಗರದ PDA ಕಾಲೇಜ್ನ ಮುಂಭಾಗದಲ್ಲಿರುವಂಥ ಒಂದಷ್ಟು ಅಂಗಡಿಗಳೇನಿದೆ, ಅಂಡರ್ಗ್ರೌಂಡ್ನಲ್ಲಿರುವಂಥ ಈ ಅಂಗಡಿಗಳ ಮುಂಭಾಗದಲ್ಲಿ ಸಂಪೂರ್ಣವಾಗಿ ಮಳೆ ನೀರು ತುಂಬಿಕೊಂಡು ನಿಂತಿರುವಂಥ ದೃಶ್ಯಗಳು ನಾವು ಈಗ ನೋಡ್ತಾ ಇರುವಂಥದ್ದು. ಅಂದರೆ ಬೆಳಗ್ಗೆ ಅಂಗಡಿ ಓಪನ್ ಮಾಡೋದಕ್ಕೆ ಸಾಕಷ್ಟು ಅಂಗಡಿಯ ಮಾಲೀಕರು ಎಲ್ಲರೂ ಕೂಡ ಬಂದಿರುವಂಥದ್ದು. ಬಂದಂಥ
ಸಂದರ್ಭದಲ್ಲಿ ಅಂಗಡಿಯ ಮುಂಭಾಗದಲ್ಲಿ ನೀರು ನಿಂತಿರೋದನ್ನು ನೋಡಿಬಿಟ್ಟು ಶಾಕ್ ಆಗಿರುವಂಥದ್ದು. ಅಂಗಡಿಯ ಒಳಭಾಗಕ್ಕೂ ಕೂಡ ಸಾಕಷ್ಟು ನೀರುಗಳು ನುಗ್ಗಿ ಒಳಗಡೆ ಇರುವಂಥ ಮಷೀನ್ಗಳು ಕೂಡ ಸಾಕಷ್ಟು ಹಾಳಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗ ಬೆಳಗ್ಗೆಯಿಂದಲೂ ಕೂಡ ಇವರು ಆ ಅಂಗಡಿಗೆ ಒಳಗಡೆ ನುಗ್ಗಿರುವಂಥ ನೀರನ್ನು ಹೊರಹಾಕುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇದೊಂದು ಜಿರಾಕ್ಸ್ ಅಂಗಡಿ ಇರುವಂಥದ್ದು. ಈಗ ಅದು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಒಳಗಡೆ ನೀರು ನಿಂತಿರೋದನ್ನು ಖಾಲಿ ಮಾಡಿರುವಂಥದ್ದು. ಅಲ್ಲೆಲ್ಲ ಕೆಸರಾಗಿ ನಿಂತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇನ್ನೂ ಕೂಡ ಅಂಗಡಿಯ ಮುಂಭಾಗದಲ್ಲಿ ಏನಂದರೆ ಈಗಾಗಲೇ ನಾನು ದೃಶ್ಯದಲ್ಲಿ ತೋರಿಸ್ತೀನಿ, ಬೆಳಗ್ಗೆಯಿಂದ ಸಾಕಷ್ಟು ಮೊಳಕಾಲುದ್ದ ನೀರಿತ್ತು. ಈಗ ಹಂತವಾಗಿ ಆ ನೀರನ್ನು ಖಾಲಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸುಮಾರು 10ರಿಂದ 15 ಅಂಗಡಿಗಳು ಇಲ್ಲಿರುವಂಥದ್ದು. ಸೊ ಈ ಎಲ್ಲ ಅಂಗಡಿಗಳು ಕೂಡ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಎದುರಿಸ್ತಾ ಇರುವಂಥದ್ದು. ಪ್ರತಿ ಬಾರಿ ಕೂಡ ಮಳೆಗಾಲ ಬಂದಾಗ ಇಲ್ಲಿನ ಜನರು ಇದೇ ರೀತಿಯಾದಂಥ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಈಗ ಅಲ್ಲಿ ಒಂದು ಮೋಟ್ರನ್ನು ಫಿಕ್ಸ್ ಮಾಡಿರುವಂಥದ್ದು. ಆ ಮೋಟ್ರ್ನಿಂದ ಇಲ್ಲಿರುವಂಥ ನೀರನ್ನು ತೆಗೆದು ಹಾಕೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಇದು ನಗರದ ಭಾಗದಲ್ಲಿ. ಆದರೆ ಇನ್ನು ಮತ್ತೊಂದು ಕಡೆ ಕಲಬುರಗಿ ಜಿಲ್ಲೆಯಾದ್ಯಂತ ಕೂಡ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿರುವಂಥ ಉತ್ತರಾದಿ ಮಠಕ್ಕೂ ಕೂಡ ಏನು ಮಳೆ ನೀರು ನುಗ್ಗಿ ಅಲ್ಲೂ ಕೂಡ ಸಾಕಷ್ಟು ಅವಾಂತರ ಆಗಿರುವಂಥದ್ದು. ಸೇತುವೆಗಳು ಕೂಡ ಮುಳುಗಿರುವಂಥ ಸನ್ನಿವೇಶಗಳು ಕೂಡ ನಡೆದಿರುವಂಥದ್ದು. ಇಲ್ಲಿ ಅಂಗಡಿಯ ಮಾಲೀಕರಿದ್ದಾರೆ, ಸೊ ಅವರನ್ನ ಮಾತಾಡ್ತೀನಿ ಏನು ಹೇಳ್ತಾರೆ ಅಂತೇಳಿ. ಸರ್, ಏನು ಸಮಸ್ಯೆ ಆಗಿರೋದು ಸರ್? ನೀನು 2 ದಿವಸದಿಂದ ಸತತ ಮಳೆಯಿಂದಾಗಿ ಏಕಾಏಕಿ ನಮ್ಮ ಅಂಗಡಿಗಳೆಲ್ಲ ಒಂದು 8 ಶಾಪ್ಗಳಿದೆ ಸರ್. ಎಲ್ಲ ಏಕಾಏಕಿನಿಂದ ನೀರು ಬಂದು ಎಲ್ಲ ಒಳಗಡೆ ಹೋಗಿ ನಮ್ಗೆ ಸಾಕಷ್ಟು ಲಾಸ್ ಆಗಿವೆ ಸರ್. ಫ್ರಿಜ್ಜು, ಜೆರಾಕ್ಸ್ ಮಷಿನ್ಗಳು ಎಲ್ಲ ದುಕಾನ್ಗಳಿಗೂ ಲಾಸ್ ಆಗಿದೆ ಸರ್. ಏಕಾಏಕಿ ಇಲ್ಲಿ ಯಾರು ಒಬ್ಬರು MLA ಆಗಲಿ ಯಾರು ಬಂದು ಕೆಸಿಂದ ಕಾರ್ಪೊರೇಷನ್ದವರು ಯಾರು ಬಂದು ನೋಡಿಲ್ಲ ಸರ್. ಪ್ರತಿ ಸಲ ಇದೇ ರೀತಿ ಇದ್ದಾರೆ. ಅಲ್ಲಿ ಅಂಡರ್ಗ್ರೌಂಡ್ ಬ್ರಿಡ್ಜ್ ಇದೆ ಸರ್. ಅಂಡರ್ಗ್ರೌಂಡ್ ಬ್ರಿಡ್ಜ್ನಲ್ಲಿನೂ ಇದೇ ಥರ ನೀರು ಸಾಕಷ್ಟು ನಿಮ್ಮ ಮಳೆ ನೀರು ಏನೇನು ಲಾಸ್ ಆಗಿದೆನಾ ಸರ್? ನಮ್ಮದು ಲಾಸ್ ಅಂತೂ ಸಾಕಷ್ಟು ಲಾಸ್ ಆಗಿದೆ ಸರ್. ನಮ್ಮದು ಸ್ಟೇಷನರಿ ಶಾಪ್, ನಮ್ಮದು ಫ್ರಿಜ್ಜು, ಜೆರಾಕ್ಸ್ ಮಷೀನು, ಹಾಗೆ ನೋಟ್ ಬುಕ್ಗಳು, ಪೆನ್ಗಳು ಅವು ಎಲ್ಲ ತೊಯ್ದು ಕೆಸಿಂದ ಎಲ್ಲ ನೀರಿನಲ್ಲಿ ಕೊಚ್ಚಿ ಹೋಗಿ. ಓಕೆ, ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ರಾತ್ರಿ ಸುರಿದಂತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮನೆಯೊಳಗೆಲ್ಲ ನೀರು ನುಗ್ಗಿದೆ. ರಾತ್ರಿ ಸುರಿದ ಮಳೆಗಾಗಿರುವಂತ ಸಾಲು ಸಾಲು ಅವಾಂತರಗಳಿದು. ಮನೆಯೊಳಗೆ ನೀರು ನುಗ್ಗಿದೆ, ಜನರು ಹೈರಾಣಾಗಿ ಹೋಗಿದ್ದಾರೆ. ಮನೆಯೊಳಗೆ ನೀರು ನುಗ್ಗಿ ಬಾಣಂತಿಗೆ ಸಂಕಷ್ಟ ಆಗಿದೆ. ಮನೆಯಲ್ಲಿ ನವಜಾತ ಶಿಶುವೊಂದಿಗೆ ಬಾಣಂತಿ ಹೈರಾಣಾಗಿ ಹೋಗಿದ್ದಾರೆ. ದೊರನಹಳ್ಳಿ ಗ್ರಾಮದ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ರಿಂದಾಗಿ ಈ ಅವಾಂತರ ಸೃಷ್ಟಿಯಾಗಿದೆ. ಶಹಾಪುರ ತಾಲೂಕಿನ ದೊರನಹಳ್ಳಿ ಗ್ರಾಮ ಬಗಲಾಪುರ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸಂಪರ್ಕ ಕಡಿತ ಆಗಿದೆ. ನೋಡಿ, ಮಳೆ ಬಂದಿರುವಂತ ರಭಸಕ್ಕೆ ಅಥವಾ ಮಳೆಯ ಅವಾಂತರಕ್ಕೆ ಒಂದು ಕಡೆಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ನೀರೇ ನೀರು, ಎತ್ತ ನೋಡಿದ್ರು ಕೂಡ ನೀರೇ ನೀರು. ಮತ್ತೊಂದು ಕಡೆಯಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮನೆಯೊಳಗೆಲ್ಲ ನೀರು ನುಗ್ಗಿ ಅವಾಂತರ ಆಗಿ ಬಾಣಂತಿ ಮಹಿಳೆಯೊಬ್ಬಳು ತಮ್ಮ ನವಜಾತ ಶಿಶುವಿನೊಂದಿಗೆ ನೀರನ್ನು ಮನೆಯಿಂದ ಹೊರಗಡೆ ಹಾಕ್ತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮತ್ತೆ ಸದ್ದು ಮಾಡಿದ ಹಲಾಲ್ ವಿರುದ್ಧದ ಹೋರಾಟ. ಗಣೇಶ ಹಬ್ಬಕ್ಕೆ ಮತ್ತೆ ಜೋರಾಯಿತು ಹಲಾಲ್ ಕೂಗು. ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಯಾರು? ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್. ಅನ್ಯ ಕೋಮಿನವರ ಯಾವ ವಸ್ತುವನ್ನು ಕೂಡ ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ. ಅನ್ಯ ಕೋಮಿನ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಅಂತೇಳಿ ಮನವಿ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್. ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹಲಾಲ್ ಮಾಡಿದ್ದು